ವೀಕ್ಷಕರೇ, ಇವಾಗ ಒಂದು ಓಮ್ನಿ ಗಾಡಿ ಸೇಲಿಗೆ ಬಂದಿದೆ. 2018 ಮಾಡಲು ಗಾಡಿ ಸೇಲಿಗೆ ಬಂದಿದೆ. ಗಾಡಿ ಕಂಡೀಷನ್ ತುಂಬ ಕಂಡೀಷನ್ ಆಗಿದೆ. ಗಾಡಿ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇದೆ. ಈ ಗಾಡಿ ಡೀಟೇಲ್ಸ್ ಬೇಕು ಅಂದರೆ ವಿಡಿಯೋನ ಪೂರ್ತಿ ನೋಡಿ. ಫುಲ್ ಡೀಟೇಲ್ಸ್ ಸಿಗುತ್ತೆ. ಓನರ್ ನಂಬರ್ ಕೂಡ ನಿಮಗೆ ಸಿಗುತ್ತೆ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ತುಂಬ ಜನ ನೋಡ್ತಾ ಇದ್ದೀರಾ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಈ ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವ್ರಿಗೂ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅಭಿಪ್ರಾಯ ಇದ್ದರೆ ಓಕೆನಾ, ನೀವು ನಿಮ್ಮ ಗಾಡಿ ಫೋಟೋಸ್ನ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಕಳಿಸ್ಬೋದು. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಕಳ್ಸೋಕ್ಕಂದರೆ ಇವಾಗ ಏನು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯೋ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಗಾಡಿ ಓನರ್ ನಂಬರ್ ಅಲ್ಲ ವೀಕ್ಷಕರೇ, ಗಾಡಿ ಓನರ್ ನಂಬರು ನಿಮಗೆ ಇನ್ನು ಮುಂದೆ ಸಿಗುತ್ತೆ ವಿಡಿಯೋದಲ್ಲಿ, ಅದು ಗಾಡಿ ಓನರ್ ನಂಬರ್ ಆಗಿರುತ್ತೆ. ಇದು ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಗಾಡಿ ಫೋಟೋಸ್ ಸೇಲಿಗಿದ್ದರೆ ಮಾತ್ರ ಕಳಿಸಿ, ಓಕೆನಾ. ಪುನಃ ನಾನು ನಿಮಗೆ ಕರೆ ಮಾಡ್ತೀನಿ. ಕರೆ ಮಾಡಿಬಿಟ್ಟು ಗಾಡಿ ಡೀಟೇಲ್ಸ್ನೆಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಗಾಡಿನೂ ಕೂಡ ಆದಷ್ಟು ಬೇಗ ನಮ್ಮ ಕಡೆಯಿಂದ ಸೇಲ್ ಆಗೋದು ಅಂತಲೂ ಕೂಡ ಹೇಳ್ಬೋದು, ಓಕೆನಾ. ಏನೋ ಜಾಸ್ತಿ ಮಾತಾಡೋದು ಬೇಕಾಗಿಲ್ಲ, ನಿಮಗೂ ಜಾಸ್ತಿ ಮಾತಾಡಿದ್ರು ಇಷ್ಟನೂ ಆಗೋದಿಲ್ಲ. ಹಾಗಾಗಿ ಡೈರೆಕ್ಟಾಗಿ ಗಾಡಿ ವಿಷಯಕ್ಕೆ ಬಂದುಬಿಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಓನರ್ ಹೇಳಿದರೆ ಅದೊಂದು ಆಡಿಯೋ ಕ್ಲಿಪ್ನ ನಿಮಗೆ ಪ್ಲೇ ಮಾಡ್ತೀನಿ. ನೀವು ದಯವಿಟ್ಟು ಸ್ಕಿಪ್ ಮಾಡ್ದಂಗೆ ಕೇಳಿಸ್ಕೊಳ್ಳಿ ವೀಕ್ಷಕರೇ. ಯಾಕಂದರೆ ಸ್ಕಿಪ್ ಮಾಡಿದರೆ ಅವರು ಓನರ್ ಹೇಳುವಾಗ ಏನಾದರೂ ಮಾಹಿತಿ ಮಿಸ್ ಆಗ್ಬೋದು. ಹಾಗಾಗಿ ಸ್ಕಿಪ್ ಮಾಡ್ದಂಗೆ ಕಂಟಿನ್ಯೂ ಕೇಳಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಅದಾದಮೇಲೆ ನಿಮಗೆ ಓನರ್ ನಂಬರ್ ಕೂಡ ಸಿಗುತ್ತೆ, ಓಕೆನಾ. ಫೋನ್ ಮಾಡಿದೆ, ಹೇಳಿ ಸರ್. ಅದು ನಮ್ಮದು ಯೂಟ್ಯೂಬ್ ಚಾನಲ್ ಇತ್ತು, ವೆಹಿಕಲ್ ಡೀಲಿಂಗಿಂದು. ಹೌದು, ಎಲ್ಲಿ ಶಿವಮೊಗ್ಗನ ಸರ್? ಎಲ್ಲಿ ನಿಮ್ದು? ಇಲ್ಲ ಸರ್, ನಮ್ಮ ಚಿತ್ರದುರ್ಗ. ಚಿತ್ರದುರ್ಗನಾ? ಹೇಳಿ ಸರ್. ಹಾಗಾಗಿ ನಮ್ಮ ಚಾನಲ್ಗೆ ಅಪ್ಡೇಟ್ ಮಾಡಿದ್ರೆ ಗಾಡಿ ಸೇಲ್ ಆಗುತ್ತೆ, ಹಂಗಾಗಿ ಕೇಳಿದೆ ಸರ್. ಹೌದಾ, ಫೋಟೋ ಬಂದಿದೆಯಾ ಸರ್ ನಿಮಗೆ? ಫೋಟೋ ಸಿಕ್ಕಿದೆಯಾ? ಫೋಟೋ ಕಳಿಸಿದ್ದಾರೆ. ಫೋಟೋ ಇದೆ ಸರ್. ಬೇಕಾಗಿತ್ತು ಅಷ್ಟೇ. ಫೋಟೋ ಅದೇ ಸರ್. 2018 ಸರ್ ಮಾಡ್ಲು. 2018 ಮಾಡ್ಲು. ಇದು ಇನ್ಸೂರೆನ್ಸು ಇದಿದೆ, ಚಾಲ್ತಿಲಿದೆ. ಇನ್ನು ಎಷ್ಟು ತಿಂಗಳಿದೆ ಸರ್ ಇನ್ಸೂರೆನ್ಸು? ಇನ್ಸೂರೆನ್ಸ್ ಸರ್ ಅದು ನಾನು ಶ್ರೀರಾಮ ಲೋನ್ ಮಾಡಿದ್ದೀನಿ ಸರ್. ಆ ಲೋನು ಅಂದ್ರೆ ಇನ್ಸೂರೆನ್ಸ್ ಡ್ಯೂ ಆಗಿತ್ತು, ಅವರೇ ಹಾಕೊಂಡಿದ್ದಾರೆ. ವಿತ್ ಇನ್ಸೂರೆನ್ಸ್ ಅದರಲ್ಲೇ ಮಾಡ್ತಿದ್ರಾ ಹಂಗಾರೆ? ಹೌದು ಸರ್. ಅವರು ಲೋನ್ ಸರ್ ನಾವು ಕಟ್ಟಿಲ್ಲ ಅಂದ್ರೆ ಅವ್ರು ಹಾಕಬಿಡ್ತಾರಲ್ಲ ಸರ್. ಅವ್ರು ಲೋನ್ ಇದ್ದಂತೆ ಅವ್ರು ಹಾಕಬಿಡ್ತಾರೆ ಪಟ್ಟ. ಓಕೆ ಓಕೆ, ಅಂದರೆ ನೀವು ಫೈನಾನ್ಸಲ್ಲೇ ಇನ್ಕ್ಲೂಡ್ ಇನ್ಸೂರೆನ್ಸನ್ನು ಟೈಪ್ ಮಾಡಿಸಿದ್ರಾ? ಹೌದು ಸರ್, ಹೌದು ಹೌದು ಹೌದು. ಓಕೆ ಓಕೆ ಓಕೆ. ಅಂದರೆ ಎಫ್ ಸಿನ ಎಷ್ಟು ದಿನ ಇದೆ ಸರ್? ಎಫ್ ಸಿ ಇದೆ ಸರ್. ಒಂದು ನಿಮಿಷ, ಆರ್ ಸಿ ಬುಕ್ ಅಲ್ಲಿ ಇದೆಯಲ್ಲ ಸರ್? ಆರ್ ಸಿ ಬುಕ್ ಬಂದಿದೆಯಲ್ಲ ಸರ್ ನಿಮಗೆ? ಆರ್ ಸಿ ಕಾರ್ಡ್ ಕಳಿಸಿದ್ದಾರೆ. ಎಫ್ ಸಿ ಇದೆ ಸರ್. ಇನ್ಸೂರೆನ್ಸ್ ಶ್ರೀರಾಮಿಂದ ಹಾಕಿದ್ದಾರೆ. ಎರಡನೇ ಓನರ್ ಅಲ್ಲಿ ಇದೆ ಸರ್. ಅದು ತಗೊಂಡ್ರೆ ಮೂರನೇ ಓನರ್ ಆಗ್ತಾರೆ ತಗೊಂಡವರು. ಓಕೆ ಸರ್. ಈಗ ಪ್ರೆಸೆಂಟ್ ಎಷ್ಟು ಹೊಡಿದೆ ಸರ್ ಗಾಡಿ? 85,000 ಓಡಿದೆ ಸರ್. ಬರೀ 85,000ನಾ? 85,000 ಚಿಲ್ಲರೆ ಓಡಿದೆ. ಓಕೆ ಸರ್. ಪೆಟ್ರೋಲ್ ಎಲ್ ಪಿ ಜಿ ಏನಾದರೂ ಇದೆಯಾ? ಎಲ್ ಪಿ ಜಿ ಇದೆ ಸರ್. ಆರ್ ಟಿ ಅಪ್ರಲ್ ಇದೆ. ಎಲ್ ಪಿ ಜಿ ಪೆಟ್ರೋಲ್ ವಿತ್ ಎಲ್ ಪಿ ಜಿ ಎರಡು ಇದೆ. ಓಕೆ ಸರ್. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್ ಈಗ? ಟೈರ್ ಎಲ್ಲ ಸರ್, ಫ್ರಂಟ್ ಇಂದ 2 ಹೊಸ ಟೈರ್ ಸರ್. ಒಂದು 500 ಕಿಲೋಮೀಟರ್ ಓಡಿಲ್ಲ. ಬ್ಯಾಕ್ ಇಂದ ಒಂದು ಫ್ರಂಟ್ ಇನ್ ಚೆನ್ನಾಗಿದೆ ಸರ್, 2 ಟೈರ್. ಬ್ಯಾಕ್ ಅಲ್ಲೇ ಸ್ವಲ್ಪ ಇದೆ ಸರ್, ಒಂದು 70% ಇದೆ ಬ್ಯಾಕ್ ಇಂದು. 70% ಐತೆ? ಹೌದು ಸರ್. ಓಕೆ. ಗಾಡಿ ಕೆಲಸ ಏನಿಲ್ವಾ? ಗಾಡಿ ಕೆಲಸ ಏನಿಲ್ಲ ಸರ್, ನಾನೇ ಓಡಿಸೋದು, ನಂದೇ ಗಾಡಿ ಸರ್. ನಾನು ಗಾಡಿ ಕೆಲಸ ಯಾವ್ದು ಬಾಕಿ ಇಟ್ಕೊಂಡಿಲ್ಲ. ಒಟ್ಟು ಗಾಡಿ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆ ಸರ್. ಇಂಜಿನ್ ಕೆಲಸ ಏನೂ ಇಲ್ಲ ಸರ್. 2018 ಸರ್. 18 ಅಂದ್ರೆ ಓಮಿನಿಗಳು ಏನೂ ಆಗಿರಲ್ಲ, ಗೊತ್ತಲ್ಲ ಸರ್ ನಿಮ್ಗೆ? ಅದೇ ಏನು ಆಗಿರಲ್ಲ, ಬಟ್ ಮತ್ತೆ ಕೇಳ್ಬೇಕಲ್ಲ ನಾವು, ಅದಕ್ಕೆ. ಇಲ್ಲ ಸರ್, ಚೆನ್ನಾಗಿದೆ ಗಾಡಿ. ಓಕೆ ಸರ್, ಆಯ್ತು ಸರ್. ಈಗ ನೀವು ಗಾಡಿ ಇರೋ ಲೊಕೇಶನ್ ಶಿವಮೊಗ್ಗ ಸಿಟಿನಾ? ಶಿವಮೊಗ್ಗ ಅಲ್ಲ ಸರ್, ಶಿವಮೊಗ್ಗದಿಂದ ಒಂದು 70 ಕಿಲೋಮೀಟರ್ ಬರ್ಬೇಕಾಗತ್ತೆ ಸರ್. ಹೊಸನಗರ ಅಂತ ಬರುತ್ತೆ. ಶಿವಮೊಗ್ಗ ಡಿಸ್ಟಿಕ್ ನಮ್ದು. ಶಿವಮೊಗ್ಗದಿಂದ ಒಂದು 70-60 ಕಿಲೋಮೀಟರ್ ಆಗುತ್ತೆ ಸರ್ ನಮ್ಮನೆ. ಅದೇ ಸಾಗರ ರೋಡಲ್ಲಿ ಬಂದು ಹೊಸನಗರ ಅಂತ ಬರುತ್ತಲ್ಲ ಅಲ್ಲೇ? ಸರ್, ಹೊಸನಗರ ಅಂತ ಬರುತ್ತೆ. ನೀವು ಶಿವಮೊಗ್ಗ ಬಂದು ಲೊಕೇಶನ್ ಹಾಕೊಂಡ್ರೆ ಹೊಸನಗರ ತೋರಿಸುತ್ತೆ. ಹೊಸನಗರಕ್ಕೆ ಬಂದು ಅವ್ರು ಕಾಲ್ ಮಾಡಿದ್ರೆ ನಾವು ಹೊಸನಗರ ಗಾಡಿ ತೋರಿಸ್ತೀವಿ ಅವರಿಗೆ. ಸರಿ ಸರ್, ಆಯ್ತು. ಇವಾಗ ಗಾಡಿ ಈಗ ಕಂಟಿನ್ಯೂ ಫೈನಾನ್ಸ್ ಕೊಡ್ತೀರಾ ಅಥವಾ ಏನು ಫುಲ್ ಕ್ಯಾಶಿಗೆ? ಇಲ್ಲ ಸರ್, ಅವ್ರು ಕ್ಯಾಶ್ ಕೊಟ್ಟರು ನಾ ಅವ್ರ ಎದುರುಗಡೆನೆ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಒಟ್ಟೆ ಕ್ಯಾಶಲ್ಲೇ ಕ್ಲಿಯರ್ ಮಾಡಿ ಕಳಿಸ್ತೀರಾ? ಹೌದೌದು. ಅವ್ರು ಇದು ಕೊಟ್ಟಿದ್ರೆ ನನ್ಗೆ ಅವತ್ತೆ ಅಲ್ಲೇ ಕಟ್ಟಿ ಅವ್ರ ಎದುರುಗಡೆನೆ ಫೈನಾನ್ಸಿಗೆ ಏನು ಕಟ್ಟೋದಿದೆ ಅದನ್ನ ಕಟ್ಟಿ ಕ್ಲಿಯರ್ ಮಾಡಿ ಕೊಡ್ತೀನಿ. ಕ್ಲಿಯರೆನ್ಸ್ ಲೆಟರ್ ಬರೋ ಸರ್ 1 ವಾರ ಆಗುತ್ತೆ. ಅದು ಅವ್ರ ಅಡ್ರೆಸ್ಗೆ ಕಳಿಸ್ತೀನಿ ನಾನು. ಓಕೆ ಓಕೆ ಓಕೆ. ಶ್ರೀರಾಮ್ ಫೈನಾನ್ಸ್ ಲೋನ್ ಇದೆ ಸರ್. ಅಂದರೆ ಈ ಕಂಟಿನ್ಯೂ ಲೋನ್ ಏನು ಕೊಡಲ್ಲ, ಫುಲ್ ಕ್ಯಾಶಲ್ಲೇ ಸೆಟಲ್ಮೆಂಟ್ ಮಾಡಿ ಕಳಿಸ್ತೀರಾ ಅವ್ರಿಗೆ?
ಹಾಂ ಕಳಿಸ್ತೀನಿ ಸರ್ ನಾನು. ಅವ್ರು ಕ್ಯಾಶ್ ಕೊಟ್ಟರೆ ನನಗೆ ನಾನು ಕ್ಲಿಯರ್ ಮಾಡಿ ಅವ್ರು ಹೊಸದಾಗಿ ಬೇಕಾದ್ರೆ ಲೋನ್ ಹಾಕೊಂಡ್ಲಿ ಏನಾದ್ರು ಮಾಡ್ಕೊಳ್ಳಿ. ಸರಿ ಸರ್, ಆಯಿತು. 2018 ಮಾಡಲು ಸೆಕೆಂಡ್ ಓನರ್ ಅಲ್ಲ ಸರ್? ಅವ್ರು ಸೆಕೆಂಡ್ ಓನರ್ ಇಲ್ಲಿ ತಗೊಂಡ್ರೆ 3ನೇ ಓನರ್ ಆಗ್ತಾರೆ. ಓಕೆ ಸರ್. ಇವಾಗ ಗಾಡಿ ರೇಟ್ ಏನು ಹೇಳ್ತೀರಿ ಸರ್ ಅದು? ಸರ್ 4.20 ಹೇಳ್ತಿದ್ದೀನಿ ಸರ್. ಅವರು ನಿಮ್ಮ ಕಡೆಯಿಂದ ಏನಾದ್ರು ಬಂದರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ ನಾನು. 4,20,000 ಹೇಳ್ತಿದ್ರಾ? ಹೌದು ಸರ್. 18 ಮಾಡಲು. ಓಕೆ. 15 ಹಾಂ. ಸರಿ ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್. ನಮ್ಗೆ ಒಂಚೂರು ಏನೋ ಪ್ರಾಬ್ಲಮ್ ಇದೆ, ಹಂಗಾಗಿ ಕೊಡ್ತಾ ಇದೀವಿ ಅಷ್ಟೇ. ಹಾಂ ಹಾಂ ಹಾಂ, ಗಾಡಿ ಚೆನ್ನಾಗಿದೆ. ಓಕೆ ಸರ್. ಇದೇ ನಂಬರ್ ಅಪ್ಡೇಟ್ ಮಾಡಲಾ? ಇದೇ ಮಾಡ್ತೀರಾ ಸರ್? ಇದು ನನ್ನ ಮನೆ ನಂಬರ್ ಸರ್. ನಾವು ಹೊರಗಡೆ ಎಲ್ಲ ಹೋದ್ರೆ ಈ ನಂಬರ್ ನಾ ಸಿಗಲ್ಲ ಮರ, ಅದೊಂದು ಸಮಸ್ಯೆ ಆಗಿದೆ. BSNL ಕೊಡಿ, ನಿಮ್ಮ ನಂಬರ್ಗೆ ಹಾಕ್ಬಿಡ್ತೀನಿ ಸರ್. ನಾನು BSNL ನಂಬರ್ ಕೊಡ್ತೀನಿ, ಒಂಚೂರು ಹಂಗೆ ಹೊಡ್ಕೊಬಿಡ್ರಿ. ಇಲ್ಲಾಂದ್ರೆ ಮೆಸೇಜ್ ಮಾಡ್ತೀರಾ ಸರ್ ಒಂಚೂರು? ನಂದು ಅದು ಕೀಪ್ಯಾಡ್ ಸೆಟ್ ಸರ್, ಹಿಂಗೆ ಹೊಡ್ಕೊಳ್ಲಿಕ್ಕೆ ಆಗಲ್ಲ ಸರ್. ಹೌದಾ? ಬೇಡ ಸರ್, ನನಗೆ ಇದು ಕಳಿಸ್ತೀನಿ ಬಿಡಿ, ಇದೇ ನಂಬರಿಂದ ಕಳಿಸ್ತೀನಿ ಬಿಡಿ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ನಿಮಗೆ ಈ ಗಾಡಿ ಬಗ್ಗೆ ಅಥವಾ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇವಾಗೇನು ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕಾಣಿಸ್ತಿದೆಯೋ ಇದು ಈ ಗಾಡಿ ಓನರ್ ನಂಬರ್ ಆಗಿರುತ್ತೆ. ನೀವು ಡೈರೆಕ್ಟಾಗಿ ಅವ್ರಿಗೆ ಕರೆ ಮಾಡಿಬಿಟ್ಟು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಅವ್ರನ್ನೇ ಡೈರೆಕ್ಟಾಗಿ ಸಂಪರ್ಕಿಸ್ಬೋದು. ಓಕೆನಾ? ಹಾಗೂ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಅಥವಾ ಇನ್ನೂ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ದು ಯಾವುದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಫೋಟೋ ಕಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರೇ. ಅಂದರೆ ಈ ಗಾಡಿಗೆ ನೀವು ಇನ್ನೂ ಅಂದರೆ ಅವ್ರು ಹೇಳಿರೋ ರೇಟ್ ಏನು ಫಿಕ್ಸ್ ಆಗೋದಿಲ್ಲ. ಹೋಗಿ ಕೂತು ಮಾತಾಡಿದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ. ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಗಾಡಿ ಕಂಡೀಷನ್ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಕೂತು ಮಾತಾಡ್ರಿ, ಇನ್ನೂ ಕಡಿಮೆ ಮಾಡಿಕೊಡ್ತಾರೆ. ಓಕೆನಾ? ನಮ್ಮ ಚಾನಲ್ ಕಡೆಯಿಂದ ಬಂದಿದ್ದೀವಿ ಅಂತ ಹೇಳಿ. ಓಕೆನಾ? ಥ್ಯಾಂಕ್ ಯು.